ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಜಲಸಂಧಿ ಸದ್ಯದಲ್ಲೇ ತೆರೆಯಲಿದೆ. ಡೊನಾಲ್ಡ್ ಟ್ರಂಪ್ ಮತ್ತೆ ದಾಳಿಯ ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗೋದು ಅಮೆರಿಕ ಬೇಗ ಈ ಸಮಸ್ಯೆಯನ್ನ ಸರಿಪಡಿಸುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಹಾರ್ಮುಜ್ ಬಳಿ ಇಂಧನ ರಫ್ತು ಸ್ಥಗಿತಗೊಂಡಿದೆ. ಇಂಧನ ಪೂರೈಕೆ ಸರಪಳಿ ಮತ್ತೆ ಮರುಸ್ಥಾಪಿಸುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. 33 ಕಿಲೋಮೀಟರ್ ಉದ್ದದ ಈ ಹಾರ್ಮುಜ್ ತೈಲ ಸಾಗಾಟಕ್ಕೆ ಅವಶ್ಯಕವಾಗಿರುವಂತಹ ಜಲಸಂಧಿ ಇದು. ಇಂಧನ ಪೂರೈಕೆಯ ಸರಪಳಿ ಮರುಸ್ಥಾಪಿಸುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿ ಸದ್ಯದಲ್ಲೇ ತೆರೆಯಲಿದೆ ಅಂತ ಅವರು ಹೇಳಿರೋದು. ರಷ್ಯಾ ಮತ್ತು ಚೀನಾಗೆ ಮಾತ್ರ ಇರಾನ್ ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳು ಕೂಡ ಇದರ ತೊಂದರೆಯನ್ನು ಅನುಭವಿಸ್ತಾ ಇದೆ. ಭಾರತಕ್ಕೂ ಕೂಡ ಶೀಘ್ರದಲ್ಲಿ ನಾವು ತೆರೀತೇವೆ ಅಂತ ಇರಾನ್ ವಕ್ತಾರರು ಹೇಳಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ. ಇದರ ಪರಿಣಾಮ ಜಗತ್ತಿನ ವಿವಿಧ ದೇಶಗಳಲ್ಲಿ ತೈಲದ ಅಭಾವದಿಂದ ಸಮಸ್ಯೆಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ಈ ಅಸ್ಥಿರತೆಯನ್ನು ಹೋಗಲಾಡಿಸೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ.